ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಲಸಿನ ಬೀಜ ಬಳಸಿ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಹಲಸಿನ ಬೀಜ ಬಳಸಿ ಗರ್ಗರಿಯಾಗಿರುವಂಥ ಬೆಣ್ಣೆ ಮುರುಕು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಹಲಸಿನ ಬೀಜ ಬಳಸಿ ಇಂಥದ್ದೊಂದು ರೆಸಿಪಿ ಮಾಡ್ಬೋದಾ ಅಂತ ಅನಿಸುತ್ತೆ ನಿಮಗೆ, ಅಷ್ಟು ರುಚಿಯಾಗಿ ಅನಿಸುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನಾನು ಈಗಾಗಲೇ ಹಲಸಿನ ಬೀಜ ಬಳಸಿ ಕೋಡ್ಬಳೆ ಮಾಡೋದು, ನಿಪ್ಪಟ್ಟು ಮಾಡೋದು ತೋರಿಸಿದ್ದೀನಿ. ಹಾಗೆಯೇ ಹಲಸಿನ ಬೀಜ ಬಳಸಿ ಮಾಡೋವಂಥ ಚಟ್ನಿ ಪುಡಿ ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಲಿಂಕು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಲಸಿನ ಬೀಜ ಬಳಸಿ ಬೆಣ್ಣೆ ಮುರುಕು ಮಾಡೋದು ಹೇಗೆ, ಏನೇ ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲು ಹಲಸಿನ ಬೀಜನ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಇಲ್ಲಿ ಕುಕ್ಕರಲ್ಲಿ 35ರಿಂದ 40 ಹಲಸಿನ ಬೀಜ ತೊಗೊಂಡಿದ್ದೀನಿ. ಬೀಜದ ಮೇಲೆ ಬರುವಂಥ ಬಿಳಿ ಸಿಪ್ಪೆನ ಸಹ ತೆಗೆದು ತೊಗೊಂಡಿದ್ದೀನಿ. ಬೀಜ ಯಾವತ್ತೂ ಸ್ವಲ್ಪ ಫ್ರೆಶ್ ಆಗಿರುವಂಥದ್ದು ತೊಗೊಳ್ಳಿ. ತುಂಬ ಒಣಗಿರುವಂಥದ್ದು ಹಳೆಯದು ತೊಗೊಂಡ್ರೆ ಇದು ಚೆನ್ನಾಗಿ ಬೇಯಲ್ಲ. ಸ್ವಲ್ಪ ಫ್ರೆಶ್ ಆಗಿರುವಂಥದ್ದು ತೊಗೊಂಡ್ರೆ ಚೆನ್ನಾಗಿ ನುಣ್ಣಗಾಗೋ ರೀತಿ ಬೇಯುತ್ತೆ. ಈಗ ಇದಕ್ಕೆ ಅಗತ್ಯ ಇರೋಷ್ಟು ನೀರು ಹಾಕ್ಕೊಳ್ಳೋಣ. ಅಗತ್ಯ ಇರೋಷ್ಟು ನೀರು ಅಂದರೆ ಬೀಜ ಮುಳುಗೋ ರೀತಿ ನೀರು ಹಾಕ್ಕೋಬೇಕು. ಬೀಜ ಮುಳುಗೋ ರೀತಿ ನೀರು ಹಾಕ್ಕೊಂಡು ಇದನ್ನು 7ರಿಂದ 8 ವಿಜಿಲ್ ಕೂಗಿಸ್ಕೊಳ್ಳೋಣ. ಒಂದು ಸಲ ಕುಕ್ಕರ್ ಕೂಗಿ ಪೂರ್ತಿಯಾಗಿ ಪ್ರೆಷರ್ ಹಿಡಿದ್ಮೇಲೆ ಮೇಲೆ ನಿಂತಿರೋಂಥ ಎಕ್ಸ್ಟ್ರಾ ನೀರನ್ನು ತೆಕ್ಕೊಂಬಿಡೋಣ. ಎಕ್ಸ್ಟ್ರಾ ನೀರನ್ನು ತೆಕ್ಕೊಂಡು ಬೀಜ ಸ್ವಲ್ಪ ತಣ್ಣಕ್ಕಾಗಿ ಬಿಟ್ಬಿಡೋಣ. ಬೀಜ ಒಂಚೂರು ಮುಟ್ಟೋ ರೀತಿ ತಣ್ಣಕ್ಕಾಗಿದೆ. ಈಗ ನೋಡಿ ತೋರಿಸ್ತಾ ಇದ್ದೀನಿ ಬೀಜ ಯಾವ ರೀತಿ ಬೆಂದಿರಬೇಕು ಅಂತ. ಈ ರೀತಿ ಪ್ರೆಸ್ ಮಾಡಿದ್ರೆ ಈ ಕೈಯಲ್ಲೇ ಮ್ಯಾಶ್ ಆಗಬೇಕು, ಆ ರೀತಿ ಚೆನ್ನಾಗಿ ಬೆಂದಿರಬೇಕು. ಪ್ರತಿ ಬೀಜನೂ ಈ ರೀತಿಯೇ ಚೆನ್ನಾಗಿ ಬೆಂದಿರುತ್ತೆ ಫ್ರೆಶ್ ಆಗಿದ್ದರೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಗತ್ಯ ಇರೋಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನಾವು ಬೇಯಿಸೋಕ್ಕೆ ತೊಗೊಂಡಿರೋಂಥ ನೀರನ್ನೇ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನಾನು. ಜ್ಞಾಪಕ ಇಟ್ಕೊಳ್ಳಿ, ತುಂಬ ನೀರು ಹಾಕಿ ರುಬ್ಕೊಳ್ಳೋಕೆ ಹೋಗಬಾರ್ದು. ಇದು ನುಣ್ಣಗೆ ಪೇಸ್ಟ್ ಆಗಬೇಕು, ಹಾಗಂತ ನೀರಾಗಿರೋಂಥ ಪ್ಯೂರಿ ಆಗಬಾರ್ದು. ನೋಡಿ, ಈ ರೀತಿ ಅಗತ್ಯ ಇರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡ್ಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಬೇರೆ ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆನೂ ಸಹ ಈ ರೀತಿ ನುಣ್ಣಗೆ ಪುಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನಾನು ಇಲ್ಲಿ ಬೌಲ್ಗೆ 3 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನಾನು ಎಲ್ಲವನ್ನು ಮೆಜರ್ಮೆಂಟ್ ಕಪ್ಪಲ್ಲಿ ಮೆಜರ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ಪು ನಾವು ಪುಡಿ ಮಾಡ್ಕೊಂಡಿರೋಂಥ ಹುರ್ಗಡ್ಲೆ ಪುಡಿ ಹಾಕ್ಕೊಳ್ಳೋಣ. ಆಮೇಲಿಂದ ಇದಕ್ಕೆ 1 ದೊಡ್ಡ ಚಮಚ ಬಿಳಿ ಎಳ್ಳು, 1 ದೊಡ್ಡ ಚಮಚ ಅಚ್ಕಾರದ ಪುಡಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಅಚ್ಕಾರದ ಪುಡಿ ಹಾಕ್ಕೋಬೋದು. ಆಮೇಲಿಂದ ಇದಕ್ಕೆ 1/4 ಚಿಕ್ಕ ಚಮಚ ಪುಡಿ ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಅಗತ್ಯ ಇರೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವು ತೊಗೊಂಡಿರೋಂಥ ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಪುಡಿ ಮತ್ತು ಬೇರೆ ಪದಾರ್ಥಗಳು ಎಲ್ಲವನ್ನೂ ಚೆನ್ನಾಗಿ ಒಂದು ಸಲ ಕಲಿಸ್ಕೋಬೇಕು. ಆ ರೀತಿ ನೀಟಾಗಿ ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಸಲ ಇದೆಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ರೂಮ್ ಟೆಂಪ್ರೇಚರಲ್ಲಿರೋವಂಥ ಸಾಫ್ಟ್ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಬೆಣ್ಣೆನೂ ಅಷ್ಟೇ 3 ದೊಡ್ಡ ಚಮಚ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಬೆಣ್ಣೆನ ನೀವು ಬೇಕಾದರೆ ಕರಗಿಸಿ ಹಾಕ್ಕೋಬೋದು ಅಥವಾ ಹಾಗೇನೂ ಸಹ ಹಾಕ್ಕೋಬೋದು. ಆದರೆ ಹೆಚ್ಚು ಪ್ರಮಾಣದಲ್ಲಿ ಬೆಣ್ಣೆ ಹಾಕೋಕ್ಕೆ ಹೋಗಬೇಡಿ. ಇದೇ ಪ್ರಮಾಣದಲ್ಲಿ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ತುಂಬ ಜಾಸ್ತಿ ಆಗೋದ್ರೂ ಸಹ ಬೆಣ್ಣೆ ಮುರುಕಿನ ಹದ ಪೂರ್ತಿಯಾಗಿ ಕೆಟ್ಟೋಗುತ್ತೆ. ಬೆಣ್ಣೆ ಜಾಸ್ತಿ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ, ನಾವು ಹಿಟ್ಟನ್ನು ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಹಿಟ್ಟು ಪೂರ್ತಿಯಾಗಿ ಕದರೋಗುತ್ತೆ. ಚಕ್ಲಿ ಶೇಪಲ್ಲಿ ಸ್ವಲ್ಪನೂ ಸಹ ಪೀಸ್ ಸಿಕ್ಕೋದಿಲ್ಲ, ಆ ರೀತಿ ಕರ್ಗೋಗುತ್ತೆ ಕೆಲವು ಬಾರಿ. ಅದರಿಂದಾಗಿ ಬೆಣ್ಣೆ ಪ್ರಮಾಣ ಮಾತ್ರ ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಣ್ಣೆ ಹಾಕ್ಕೊಂಡ್ಮೇಲೆ ಎಲ್ಲವನ್ನೂ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡಿದ್ದೀನಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಬೆಣ್ಣೆ ಪ್ರಮಾಣ ಕರೆಕ್ಟಾಗಿದೆಯಾ ಅಂತ ಪರೀಕ್ಷೆ ಮಾಡೋದು ಹೇಗೆ ಅಂತ. ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀತಿಯಾಗಿ ಉಂಡೆ ರೀತಿ ನಿಂತ್ಕೋಬೇಕು. ಅಂದರೆ ನಾವು ಪಿಳ್ಚೆ ರೀತಿ ನಿಂತ್ಕೋಬೇಕು ಅಂತ ಹೇಳ್ತೀವಿ. ಆ ರೀತಿ ಇದ್ದರೆ ಬೆಣ್ಣೆ ಪ್ರಮಾಣ ಕರೆಕ್ಟಾಗಿದೆ ಅಂತ. ಇದು ತುಂಬ ಪುಡಿ ಆಗ್ತಾ ಇದೆ, ಬರ್ತಾ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೋಬೋದು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಹಲಸಿನ ಬೀಜದ ಪೇಸ್ಟ್ ಸಹ ಹಾಕ್ಕೊಂಡಿದ್ದೀನಿ. ಹಲಸಿನ ಬೀಜದ ಪೇಸ್ಟನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ರುಬ್ಬುವಾಗ ನೋಡಿ, ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಈ ರೀತಿ ಕಲಸಿದ ತಕ್ಷಣ ಏನಾಗುತ್ತೆ, ತುಂಬ ಅಳಕ ಆಗೋಗುತ್ತೆ. ಹಿಟ್ಟು ತುಂಬ ಅಳಕ ಆಗಬಾರ್ದು. ಅದರಿಂದಾಗಿ ಸ್ವಲ್ಪ ಮಾತ್ರ ನೀರು, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಗತ್ಯ ಇರೋಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. ಹೆಚ್ಚು ನೀರು ಹಾಕ್ಕೊಳ್ಳೋದೇನೆ ನುಣ್ಣಗೆ ಮತ್ತು ಸ್ವಲ್ಪ ಗಟ್ಟಿಯಾಗೇ ಇದನ್ನು ರುಬ್ಕೋಬೇಕು. ಈಗ ನೋಡಿ, ರುಬ್ಬಿದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕಲಸಿದ ಮೇಲೂ ಸಹ ಹುಡಿಯಾಗಿ ಅನ್ನಿಸ್ತಾ ಇದೆ. ಅದರಿಂದಾಗಿ ಈಗ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ.
ಹಲಸಿನ ಬೀಜ ಬೇಯಿಸೋದಕ್ಕೆ ಏನು ನೀರು ತೊಗೊಂಡಿದ್ವಿ ಅದೇ ನೀರನ್ನು ನಾನು ರುಬ್ಬೋದಕ್ಕೂ ಬಳಸಿದ್ದೆ. ಹಾಗೆಯೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಇದ್ದಿದ್ದನ್ನೆಲ್ಲ ತೆಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಜಾಸ್ತಿ ನೀರು ಬೇಕಾಗೋದೇ ಇಲ್ಲ, ಸ್ವಲ್ಪನೇ ನೀರು ಹಾಕಿದ್ದೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ, ತುಂಬ ಅಳಕವಾಗಬೇಡ, ತುಂಬ ಗಟ್ಟಿಯಾಗೂ ಬೇಡ, ಹದವಾಗಿ ಈ ರೀತಿ ಹಿಟ್ಟು ಕಲಿಸ್ಕೊಳ್ಳೋಣ. ಈ ರೀತಿ ಹಿಟ್ಟು ಕಲಿಸ್ಕೊಂಡ್ಮೇಲೆ ಚಕ್ಲಿ ಒಳಗೆ 3 ಕಣ್ಣಿಂದು ಚಕ್ಲಿ ಬಿಲ್ಲೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮುಚ್ಚೋರೆ ಎಲ್ಲ ತಯಾರಿಸೋದಕ್ಕೆ ಏನು ಬಳಸ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಉಂಡೆ ಮಾಡಿ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಪ್ರೆಸ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಇದನ್ನು ಎಣ್ಣೆಗೆ ಹುಷಾರಾಗಿ ಪ್ರೆಸ್ ಮಾಡ್ಕೋಬೇಕು, ತುಂಬ ಕಾವು ಹೊಡೆಯುತ್ತೆ. ಅದರಿಂದ ಹುಷಾರಾಗಿ ಪ್ರೆಸ್ ಮಾಡಿಕೊಂಡು ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಹಿಟ್ಟು ಹಾಕಿದ್ಮೇಲೆ ತಕ್ಷಣ ಇದನ್ನು ತಿರುವಾಕಕ್ಕೆ ಹೋಗೋದು ಬೇಡ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ತಕ್ಷಣ ಇದನ್ನು ಮುಟ್ಟಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ಬೇಯಬೇಕು. ಹೇಗೆ ಗೊತ್ತಾಗತ್ತೆ ಅಂದರೆ ಸ್ವಲ್ಪ ನೊರೆ ಕಮ್ಮಿ ಆಗುತ್ತೆ ನೋಡಿ, ಮೊದಲಿಗೂ ಇವಾಗ್ಲೂ ನೊರೆ ಕಮ್ಮಿ ಆಗಿದೆ. ಈ ರೀತಿ ನೊರೆ ಸ್ವಲ್ಪ ಕಮ್ಮಿ ಆದಮೇಲೆ ತಿರುವು ಹಾಕ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ತಿರುವು ಹಾಕ್ಕೊಂಡು ಇನ್ನೊಂದು ಕಡೆ ಇನ್ನೊಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇನ್ನೊಂದು ನಿಮಿಷ ಸಹ ಬೇಕಾಗಲ್ಲ, ಕೆಲವು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. ಎರಡೂ ಕಡೆ ಚೆನ್ನಾಗಿ ಬೆಂದಿರುತ್ತೆ. ಎರಡೂ ಕಡೆ ಈ ರೀತಿ ಗೋಲ್ಡನ್ ಕಲರ್ ಆದಮೇಲೆ ಇದನ್ನು ಬಿಸಿ ಎಣ್ಣೆಯಿಂದ ತೆಕ್ಕೊಳ್ಳೋಣ. ಬಿಸಿ ಎಣ್ಣೆಯಿಂದ ತೆಕ್ಕೊಂಡು ಬಾಣಲೆ ಸೈಡಲ್ಲಿ ಸ್ವಲ್ಪ ಹೊತ್ತು ಈ ರೀತಿ ಇಟ್ಕೊಂಡ್ರೆ ಎಕ್ಸ್ಟ್ರಾ ಎಣ್ಣೆ ಎಲ್ಲನೂ ವಾಪಸ್ಸು ಬಾಣಲೆಗೆ ಹೊಟ್ಟೋಗುತ್ತೆ. ಆ ರೀತಿ ಸ್ವಲ್ಪ ಹೊತ್ತು ಇಟ್ಕೊಂಡು ತೆಗೆದು ಒಂದು ಕಣ್ಣು ಪಾತ್ರೆಗೆ ಅಥವಾ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಉಳಿದಿರೋಂಥ ಹಿಟ್ಟಲ್ಲೂ ಅಷ್ಟೇ ಸ್ವಲ್ಪ ಹಿಟ್ಟನ್ನು ಚಕ್ಲಿ ಒಳಗೆ ಹಾಕ್ಕೊಂಡು ಡೈರೆಕ್ಟಾಗಿ ಇದನ್ನು ಈ ರೀತಿ ಎಣ್ಣೆಗೆ ಪ್ರೆಸ್ ಮಾಡಿಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಾಗೋ ರೀತಿ, ಕರಿ ಆಗೋ ರೀತಿ ಎರಡು ಕಡೆನೂ ಬೇಯಿಸ್ಕೊಳ್ಳೋದು. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ತುಂಬ ರುಚಿಯಾಗಿ ಅನಿಸುತ್ತೆ, ತುಂಬ ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದು. ಕೊನೆಯಲ್ಲಿ ಉಳಿದಿದ್ದ ಹಿಟ್ಟಲ್ಲಿ ನಾನು ಕೋಡ್ಬಳೆ ಸಹ ತಯಾರಿಸ್ಕೊಂಡಿದ್ದೆ, ಅದನ್ನು ಸಹ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಗರಿಗರಿಯಾಗಿ ಚೆನ್ನಾಗಿ ಅನ್ನಿಸ್ತು. ನಾನು ಅದನ್ನು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಕೊನೆಯಲ್ಲಿ ಫೋಟೋ ಹಾಕಿರ್ತೀನಿ. ನಾನೀಗಾಗಲೇ ಸಾಕಷ್ಟು ಬಗೆಯ ಕುರ್ಕುಲ್ ತಿಂಡಿ ರೆಸಿಪಿಗಳನ್ನು ತೋರಿಸಿದ್ದೀನಿ, ಸಾಕಷ್ಟು ಬಗೆಯ ಚಕ್ಲಿ, ಕೋಡ್ಬಳೆ, ಮಿಕ್ಸ್ಚರ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ರೆಸಿಪಿ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.